ಬಗೆಗಿನ ಮಾಹಿತಿಯನ್ನ ನೀಡಬೇಕು. ಸಿದ್ದರಾಮಯ್ಯನವರ ಜೊತೆಗೆ 1-to-1 ಮೀಟಿಂಗ್ ಅನ್ನ ರಾಹುಲ್ ಗಾಂಧಿ ಅವರು ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆಗೆ ನಡೆದಂತಹ ಸಭೆಯ ಸಂದರ್ಭದಲ್ಲಿನೇ ಸಿದ್ದರಾಮಯ್ಯನವರ ಪದತ್ಯಾಗದ ವಿಚಾರದ ಬಗ್ಗೆಯೂ ಕೂಡ ಚರ್ಚೆಗಳು ನಡೆದಿದ್ದಾವೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ ನಿಖರ ಮಾಹಿತಿ. ಯಾಕಂದ್ರೆ ಸಿದ್ದರಾಮಯ್ಯನವರ ಜೊತೆಗೆ 3 ವರ್ಷಗಳ ಕಾಲ ಅವರಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತಹ ಅವಕಾಶವನ್ನ ಕಾಂಗ್ರೆಸ್ ಕೊಟ್ಟಿತ್ತು. ಅತ್ಯಂತ ಸುದೀರ್ಘ ಅವಧಿಗೆ ಕರ್ನಾಟಕವನ್ನು ಆಳಿದ ಮುಖ್ಯಮಂತ್ರಿ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಹೆಸರಿಗೆ ದಾಖಲಾಗಿರುವಂತಹ ರೆಕಾರ್ಡ್ ಈಗ. ಹೀಗಾಗಿ ಸಿದ್ದರಾಮಯ್ಯನವರ ಸಂಭಾವ್ಯ ಬದಲಾವಣೆಯ ಬಗ್ಗೆಯೂ ಕೂಡ ಚರ್ಚೆಗಳು ಆಗಿದ್ದಾವೆ. ಬಹುತೇಕ ಈ ವಾರದಲ್ಲಿ ಅಂದ್ರೆ ಗುರುವಾರ ಅಥವಾ ಶುಕ್ರವಾರದ ವೇಳೆಗೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಅತ್ಯಂತ ಮಹತ್ವದ ನಿರ್ಧಾರವೊಂದು ಹೊರಬೀಳುವ ನಿರೀಕ್ಷೆ ಇದೆ. ಅತ್ಯಂತ ಮಹತ್ವದ ನಿರ್ಧಾರ ಹೊರಬೀಳುವಂತಹ ನಿರೀಕ್ಷೆ ಇದೆ. ಯಾವ ಸ್ವರೂಪದಲ್ಲಿ ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಉತ್ತರವನ್ನ ಹುಡುಕೊಳ್ಳುತ್ತೆ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಯಾಕಂದ್ರೆ ಹೈಕಮಾಂಡ್ ಜೊತೆಗೆ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆ ನಡೆಸೋದಕ್ಕೆ ಮುಂಚಿತವಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸುದೀರ್ಘ ಚರ್ಚೆಗಳು ನಡೆದಿದ್ದಾವೆ. ಅದಾದ ನಂತರ ಒಂದೊಂದೇ ಹಂತದ ಸುದ್ದಿ ಹೊರ ಬೀಳ್ತಾ ಹೋಗುವಂಥದ್ದು. ದೆಹಲಿ ಅಂಗಳದ ಅತಿ ದೊಡ್ಡ ಸುದ್ದಿ ಇದು. ಯಾಕಂದ್ರೆ ನ್ಯೂಸ್ 18 ಕನ್ನಡದಲ್ಲಿ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಯಾವ ಸ್ವರೂಪದ ಚರ್ಚೆಗಳು ದೆಹಲಿಯಲ್ಲಿ ಆಗಿದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ 2 ದಿವಸಗಳಲ್ಲಿನೇ ಭಾರಿ ಬದಲಾವಣೆಯೊಂದು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುವಂಥದ್ದಿದೆ. ರಾಹುಲ್ ಗಾಂಧಿ ಅವರ ಜೊತೆಗಿನ ಸಭೆಯಲ್ಲಿ ಅತಿ ದೊಡ್ಡ ಸೂಚನೆಯೊಂದನ್ನ ನೀಡಲಾಗಿದೆ. ಅತಿ ದೊಡ್ಡ ಸೂಚನೆಯನ್ನ ನೀಡಲಾಗಿದೆ. ಕರ್ನಾಟಕ ಕಾಂಗ್ರೆಸ್ನ ಮಹಾ ಸುದ್ದಿ ಇದು. ಏನು ಹೊರಗಡೆ ಬಂದು ಒಂದು ಜೋಕ್ ಕಟ್ ಮಾಡಿದ್ರು ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು. ಕೇವಲ ರಾಜ್ಯಸಭೆಯ ಬಗ್ಗೆ ಚರ್ಚಿಸಿದ್ವಿ, ವಿಧಾನ ಪರಿಷತ್ ಬಗ್ಗೆ ಚರ್ಚಿಸಿದ್ವಿ, ನಿಮ್ಮ ಊಹಾಪೋಹಗಳ ಸಂಬಂಧಪಟ್ಟಂತೆ ಯಾವುದೂ ಇರಲಿಲ್ಲ ಅಂತೇಳಿ. ಆದರೆ ಅವೆಲ್ಲವೂ ಕೂಡ ಸುಮ್ಮನೆ ತೇಲಿಸೋದಕ್ಕೆ ಆಡಿದಂತಹ ಮಾತು ಅನ್ನೋದು ಹೇಳ್ತಾ ಇರುವ ನಾಯಕರುಗಳಿಗೂ ಗೊತ್ತಿತ್ತು, ಅವರ ಪಕ್ಕದಲ್ಲಿ ನಿಂತಿರುವಂತಹ ನಾಯಕರುಗಳಿಗೂ ಕೂಡ ಗೊತ್ತಿತ್ತು. ಆದರೆ ರಾಹುಲ್ ಗಾಂಧಿಯವರ ಸಭೆಯಲ್ಲಿ ಅತಿ ದೊಡ್ಡ ಸೂಚನೆಯೊಂದು ಸಿದ್ದರಾಮಯ್ಯನವರಿಗೆ ರವಾನೆ ಆಗಿದೆ. ಸಿದ್ದರಾಮಯ್ಯನವರ ಜೊತೆಗೆ 1-to-1 ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯನವರು ಕೂರಿಸಿಕೊಂಡು ಪಕ್ಷದ ನಾಯಕರುಗಳು, ಹೈಕಮಾಂಡ್ ನಾಯಕರುಗಳು ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಮಾನಸಿಕವಾಗಿ ಈಗಾಗಲೇ ಒಂದು ತಯಾರಿಯನ್ನ ಮಾಡ್ಕೊಂಡಿದ್ರು. ನಾನು ಹೈಕಮಾಂಡ್ ಹೇಳಿದಂತೆಯೇ ಕೇಳ್ತೇನೆ, ಹೈಕಮಾಂಡ್ ಏನು ಸೂಚನೆಯನ್ನು ಕೊಡುತ್ತೆ ಅದೇ ರೀತಿಯಾಗಿ ಇರ್ತೇನೆ. 2 ದಿನಗಳಲ್ಲಿ ಭಾರಿ ಬದಲಾವಣೆಯೊಂದು ಕರ್ನಾಟಕದ ರಾಜಕಾರಣದಲ್ಲಿ ನಡೆಯುವಂಥದ್ದಿದೆ ಅನ್ನುವಂಥದ್ದು ಸದ್ಯಕ್ಕೆ ಇರುವ ಮಾಹಿತಿ. ಹೈಕಮಾಂಡ್ ಮಟ್ಟದಲ್ಲಿ ಇದರ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಲಾಗಿದೆ. ರಾಹುಲ್ ಗಾಂಧಿ ಅವರು ಖುದ್ದಾಗಿ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಮಾತನಾಡಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ಒಂದು ಒಳ್ಳೆಯ ಬಾಂಧವ್ಯ ಇದ್ದೇ ಇದೆ. ಅವರಿಬ್ಬರ ನಡುವೆ ಬಹಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಬಲವಾಗಿ ನಂಬಿಕೊಂಡಿರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ರಾಹುಲ್ ಗಾಂಧಿ ಅವರನ್ನ. ಹೀಗಾಗಿ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿರುವಂತಹ ವಿಚಾರಗಳಿಗೆ ಸಿದ್ದರಾಮಯ್ಯನವರು ಕೂಡ ಒಪ್ಪಿಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಅವರು ಒಂದಿಷ್ಟು ಕಾಲಾವಕಾಶವನ್ನು ಕೂಡ ಕೇಳಿರ್ತಾರೆ. 2 ದಿನಗಳಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆಯೊಂದು ಕಾಂಗ್ರೆಸ್ನಲ್ಲಿ ನಡೆಯುವಂತಿದೆ. ಯಾಕೆಂದ್ರೆ ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಬದಲಿಸಿದ್ರೆ ಏನು ಅನ್ನುವಂತಹ ಪ್ರಶ್ನೆ ಬಂದೇ ಬರುತ್ತೆ. ಇಮ್ಮಿಡಿಯೇಟ್ ಆಗಿ ಅದು ಶಿವಕುಮಾರ್ ಕಡೆಗೇನೆ ತಿರುಗಬೇಕಾದ ಅವಶ್ಯಕತೆ ಇದೆ ಅಂತೇಳಿ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಅನಿವಾರ್ಯ. ಯಾಕಂದ್ರೆ ಸಿದ್ದರಾಮಯ್ಯ ಈ ಕ್ಷಣದಲ್ಲೂ ಕೂಡ ಕರ್ನಾಟಕದ ಕಾಂಗ್ರೆಸ್ನ ಮಟ್ಟಿಗೆ ಅತ್ಯಂತ ಜನಪ್ರಿಯ ನಾಯಕ, ಅತಿ ದೊಡ್ಡ ಮಾಸ್ ಲೀಡರ್. ಹೀಗಾಗಿ ಸಿದ್ದರಾಮಯ್ಯನವರ ಬದಲಾವಣೆ ಅನಿವಾರ್ಯ ಅನ್ನುವಂಥದ್ದಾದರೆ ಆಗಲೂ ಸಿದ್ದರಾಮಯ್ಯನವರ ವಿಶ್ವಾಸಕ್ಕೆ ತೆಗೆದುಕೊಂಡೇ ಮುಂದಿನ ನಿರ್ಧಾರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಪ್ರಕಟಿಸಬಹುದು. ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಏನಾದರೂ ಕಾಲಾವಕಾಶವನ್ನ ಕೇಳಿದ್ರಾ ಅನ್ನುವ ಅನುಮಾನವೂ ಕೂಡ ಇಲ್ಲಿ ಇರುವಂಥದ್ದು. ಕಾಲಾವಕಾಶವನ್ನ ಕೇಳಿದಾರಾ ಸಿದ್ದರಾಮಯ್ಯನವರು? ಬದಲಾವಣೆಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ನಿರ್ಧಾರಗಳಾಗುತ್ತವೆ? ದೆಹಲಿಯಲ್ಲಿ ಆಗಿರುವಂತಹ ನಿರ್ಧಾರ ಕರ್ನಾಟಕದಲ್ಲಿ ಜಾರಿ ಆಗೋದಕ್ಕೆ ಕನಿಷ್ಠ 2-3 ದಿವಸಗಳು ಬೇಕು ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಈ ಹಿಂದೆಯೂ ಕೂಡ ರಾಜ್ಯ ರಾಜಕಾರಣದ ವಿಚಾರಗಳಲ್ಲಿ ಹೈಕಮಾಂಡ್ಗಳು ತೆಗೆದುಕೊಂಡಂತಹ ತೀರ್ಮಾನಗಳು ಹೇಗೆಲ್ಲ ಜಾರಿಗೊಳ್ತಿದ್ವು ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಈಗಲೂ ಕೂಡ ಅಷ್ಟೇ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಅತ್ಯಂತ ಮಹತ್ವದ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬರುವಂತಹ ಕಾಲ ಸನ್ನಿಹಿತ ಆದಂತೆ ಗೋಚರಿಸ್ತಾ ಇದೆ. ಸಿದ್ದರಾಮಯ್ಯನವರು ಈ ವಿಷಯದಲ್ಲಿ ಒಂದು ಮಾನಸಿಕವಾಗಿ ತಯಾರಿಯನ್ನ ಕಳೆದ 6-7 ತಿಂಗಳಿಂದ ಮಾಡ್ಕೊಂಡು ಬಂದಿದ್ರು. ಹೌದು, ಹೈಕಮಾಂಡ್ ಹೇಗೆ ಹೇಳುತ್ತೆ ಅದನ್ನು ನಾನು ಕೇಳ್ತೀನಿ.
ಅಲ್ಲಿ ವೇಣುಗೋಪಾಲ್ ಅವರು ಹೇಳಿದೆ ಒಂದು, ಆದರೆ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿರುವಂಥದ್ದೇ ಬೇರೆಯದ್ದಾದಂತಹ ಚರ್ಚೆ. ನ್ಯೂಸ್ 18ಗೆ ದೆಹಲಿ ಮೂಲಗಳಿಂದ, ಅತ್ಯಂತ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ನಾವು ಈ ಸಭೆ ನಡೆಯುತ್ತೆ ಅನ್ನೋದನ್ನ ಸುಮಾರು 10 ದಿವಸಗಳ ಹಿಂದೆ ನಾವು ಈ ಸುದ್ದಿಯನ್ನು ಬ್ರೇಕ್ ಮಾಡಿದಾಗಲೂ ಕೂಡ ಹೇಳಿದ್ವಿ. ಇಂಥದ್ದೇ ಆಗೋದಂಥದ್ದು ಇದೆ. ರಾಹುಲ್ ಗಾಂಧಿ ಅವರು ಸಭೆಯನ್ನು ಕರೀತಾರೆ ಮತ್ತು ಕರೆದಾಗ ಏನೆಲ್ಲ ಚರ್ಚೆಗಳಾಗಬಹುದು ಅನ್ನೋದ್ರ ಬಗ್ಗೆ ಮಾಧ್ಯಮಗಳಿಂದ ಉಭಯ ನಾಯಕರುಗಳು ಕೂಡ ಈಗ ಬಹಳ ದೂರ ಉಳಿದಿದ್ದಾರೆ. ಸಿದ್ದರಾಮಯ್ಯನವರು ಮಾತನಾಡ್ತಾ ಇಲ್ಲ, ಹಾಗೆಯೇ ಶಿವಕುಮಾರ್ ಅವರು ಮಾತಾಡ್ತಾ ಇಲ್ಲ. ಶಿವಕುಮಾರ್ ಅವರು ಕೂಡ ಕೈ ಮುಗಿತಾ ಇದ್ದಾರೆ. ಮಾಧ್ಯಮದವರ ಜೊತೆಗೆ ಯಾವುದೇ ರೀತಿಯಾದಂತಹ ಚರ್ಚೆಗೆ ಇಬ್ಬರೂ ನಾಯಕರುಗಳು ಕೂಡ ಮುಂದಾಗ್ತಾ ಇಲ್ಲ. ಇದೇ ವಾರದಲ್ಲಿನೇ ಕುರ್ಚಿಗೆ ಕ್ಲೈಮ್ಯಾಕ್ಸ್ ಆಗುವಂಥದ್ದಿದೆ. ಸಿದ್ದರಾಮಯ್ಯನವರೇ ಮುಂದುವರಿತಾರಾ? ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ? ಮೂರನೇ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾರಾ? ಎಲ್ಲದಕ್ಕೂ ಕೂಡ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇದೇ ತಿಂಗಳಲ್ಲೇ ಸಿಗುವಂಥದ್ದಿದೆ. ಮೇ ತಿಂಗಳಿನಲ್ಲಿನೇ ಇದರ ಬಗ್ಗೆ ತೀರ್ಮಾನ ಹೊರಬೀಳುವಂಥದ್ದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ 18ಗೆ ದೆಹಲಿಯ ಮೂಲಗಳ ಮಹತ್ವದ ಮಾಹಿತಿ ಲಭ್ಯವಾಗಿದೆ. ಅದರ ಪ್ರಕಾರ ಗುರುವಾರ ಅಥವಾ ಶುಕ್ರವಾರ ಅತ್ಯಂತ ನಿರ್ಣಾಯಕ ದಿನ ಆಗಿದೆ ಕರ್ನಾಟಕದ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಆಡಳಿತದ ವಿಚಾರದಲ್ಲಿ. ಸಭೆ ಬಳಿಕ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಮೌನವಾಗಿದ್ರು. ಸಿದ್ದರಾಮಯ್ಯನವರ ಜೊತೆಗೆ ಸುದೀರ್ಘವಾದಂತಹ ಚರ್ಚೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಯಾಕಂದ್ರೆ ಅವರು ಕರ್ನಾಟಕದ ಅತ್ಯಂತ ಪ್ರಭಾವಿ ನಾಯಕ, ಅತ್ಯಂತ ಪ್ರಭಾವಿ ರಾಜಕಾರಣಿ, ಕಾಂಗ್ರೆಸ್ನ ಅತಿದೊಡ್ಡ ಮಾಸ್ ಲೀಡರ್. ಹೀಗಾಗಿ ಕಾಂಗ್ರೆಸ್ ಪಕ್ಷ ಯಾವುದೇ ನಿರ್ಧಾರವನ್ನು ಕೈಗೊಳ್ಳುವುದಿದ್ದರೂ ಅದು ಸಿದ್ದರಾಮಯ್ಯನವರ ಜೊತೆಗೆ ಚರ್ಚಿಸಿ, ಸಿದ್ದರಾಮಯ್ಯನವರ ವಿಶ್ವಾಸಕ್ಕೆ ಪಡ್ಕೊಂಡು, ಸಿದ್ದರಾಮಯ್ಯನವರ ಜೊತೆಗೆ ಕುಳಿತೇ ತೀರ್ಮಾನಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ಒಂದು ವೇಳೆ ಬದಲಾವಣೆ ಮಾಡುವಂಥದ್ದೇ ಹೌದು ಅಂತೇಳಿ ಆದರೆ ಆಗ ಅದು ನೇರವಾಗಿ ಶಿವಕುಮಾರ್ ಅವರ ಕಡೆಗೆ ಹೋಗುವ ಅಧಿಕಾರವೋ ಅಥವಾ ಬೇರೆ ಯಾರದಾದ್ರ ಕಡೆಗೆ ಅದು ಹುಡುಕಿಕೊಂಡು ಹೋಗುತ್ತಾ? ಅಂತಿಮವಾಗಿ ಎಲ್ಲರೂ ಒಪ್ಪುವಂತಹ ನಾಯಕ ಬೇಕು, ಎಲ್ಲರೂ ಒಪ್ಪಿಗೆಯನ್ನು ಸೂಚಿಸುವಂತಹ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗುತ್ತೆ. ಸಿದ್ದರಾಮಯ್ಯನವರು ಮುಂದುವರಿಯೋದು ಹೌದಾದರೆ ಆಗ ಯಾರು ಉಪಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು? ಒಬ್ರೇನಾ, ಇಬ್ಬರ, ಮೂವರ, 4 ಜನನ? ಈ ವಿಚಾರಗಳು ಕೂಡ ತೀರ್ಮಾನ ಆಗುವಂಥದ್ದಿದೆ. ಮೌನದ ಹಿಂದೆ, ಸಿದ್ದರಾಮಯ್ಯನವರ ಮೌನದ ಹಿಂದೆ, ಶಿವಕುಮಾರ್ ಅವರ ಮೌನದ ಹಿಂದೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಮೌನದ ಹಿಂದೆ ಅನೇಕ ಗಣಿತ ಲೆಕ್ಕಗಳಿದ್ದಾವೆ. ರಾಜ್ಯ ರಾಜಕಾರಣದ ಕುರ್ಚಿಗೆ ಸಂಬಂಧಿಸಿದಂತಹ ಗಣಿತ ಇಲ್ಲಿ ನಡೀತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಕೂಡ ಇಬ್ರು ಮೌನವಾಗಿದ್ರು. ಯಾವುದೇ ಪ್ರಶ್ನೆಗಳನ್ನು ನಾವು ಕೇಳೋದಿಲ್ಲ ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ರು. ಈಗಾಗಲೇ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ವಿ. ದೆಹಲಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ನೋಡ್ತಾ ಹೋದಾಗ ಏನೋ ಒಂದು ನಡೆಯುವಂಥದ್ದಿದೆ. ಆದರೆ ಈಗಾಗಲೇ ನಡೆದಿರುವಂತಹ ಮಾಹಿತಿಗಳನ್ನು ನೋಡ್ತಾ ಹೋದಾಗ ಒಂದು, ಸಿದ್ದರಾಮಯ್ಯನವರಿಗೆ ಬಂದಿರುವಂತಹ ರಾಜ್ಯಸಭೆಯ ಆಫರ್. ಸಿದ್ದರಾಮಯ್ಯನವರು ಈ ಹಿಂದೆನೇ ಕರ್ನಾಟಕದಲ್ಲಿ ಜನರಿಗೆ ಹೇಳ್ಕೊಂಡು ಬಂದಿದ್ದಾರೆ ಒಂದು ಮಾತನ್ನ, ರಾಜ್ಯದ ಜನರ ಮುಂದೆ ಅದನ್ನು ಹೇಳ್ತಾನೆ ಇದ್ರು. ನನ್ನ ಯಾವುದೇ ರಾಜಕಾರಣದ ಪರಿಮಿತಿ ಇದ್ರೆ ಅದು ಕರ್ನಾಟಕದ ಬೌಂಡ್ರಿ ಒಳಗಡೆ ಮಾತ್ರ, ಅದರಿಂದ ಹೊರತಾಗಿ ನಾನು ದೆಹಲಿಗೆ ಹೋಗುವಂಥದ್ರ ಬಗ್ಗೆ ಕನಸಲ್ಲೂ ಕೂಡ ಕಾಣ್ತಾ ಇಲ್ಲ. ಹಾಗೆ ಅವರು ರಾಜ್ಯಸಭೆಯ ವಿಚಾರದಲ್ಲಿ ಅಷ್ಟು ಸುಲಭವಾಗಿ ಒಪ್ಪುವಂತಹ ರೀತಿ ಕಾಣ್ತಾ ಇಲ್ಲ. ಆದರೆ ಅವರ ಮಗನಿಗೆ DCM ಹುದ್ದೆಯನ್ನು ಕೊಟ್ಟು ಆ ಮೂಲಕ ಸಿದ್ದರಾಮಯ್ಯನವ್ರನ್ನ ಕನ್ವಿನ್ಸ್ ಮಾಡಿ ಆ ಮುಂದೊಂದು ಪರ್ಯಾಯದ ನಾಯಕತ್ವದ ಹುಡುಕಾಟವನ್ನ ಕಾಂಗ್ರೆಸ್ ಹೈಕಮಾಂಡ್ ಅಸಲಿಗೆ ಈಗ ಮಾಡ್ತಾ ಇದೆ. ಅಂಥದ್ದೊಂದು ಹಂತಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಬಂದಂಗೆ ಕಾಣ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಏನೆಲ್ಲ ಬೆಳವಣಿಗೆಗಳು ದೆಹಲಿಯಲ್ಲಿ ನಡೆದಿದ್ದಾವೆ, ಸಿದ್ದರಾಮಯ್ಯನವರು ಮುಂದೆ ಇಟ್ಟಂತಹ ಆಫರ್ಗಳು ಎಂಥದ್ದು, ಯಾವ ಸ್ವರೂಪದಲ್ಲಿ ಚರ್ಚೆಗಳು ಇವತ್ತು ಇಡೀ ದಿವಸ ದೆಹಲಿಯಲ್ಲಿ ನಡೆದಿದ್ದಾವೆ ಅನ್ನೋದ್ರ ಬಗ್ಗೆನ ವರದಿಯನ್ನು ನಿಮಗೆ ತೋರಿಸ್ತೀನಿ. ಗೊಂದಲ ನಿವಾರಣೆ ಆಗದಿದ್ರೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತದೆ, ಆಡಳಿತಕ್ಕೂ ಕೂಡ ಡ್ಯಾಮೇಜ್ ಆಗ್ತದೆ. ಆದಷ್ಟು ಬೇಗ ಒಂದೊಂದು ಇತ್ಯರ್ಥ ಆಗ್ಬೇಕು. ಕಳೆದ 2 ವರ್ಷದಿಂದ ಧಾರಾವಾಹಿ ತರ ನಿಮ್ಮ ಕುರ್ಚಿ ಜಗಳ ನಡೀತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಡೆಲ್ಲಿಯಿಂದ ಕಾರ್ಯನಿರ್ವಹಿಸುವಂತ ದುಸ್ಥಿತಿಗೆ ಇಳಿದಿದೆ. ನಮ್ಮ ಸಿದ್ದರಾಮಯ್ಯ ಯಾವ ಕಾರಣಕ್ಕೆ ಬಿಡಲ್ಲ. The entire discussion is only concentrated on coming Rajya Sabha elections and
Council elections of Karnataka. ಕರ್ನಾಟಕದ ಕುರ್ಚಿ ಕಚ್ಚಾಟದ ಬಗ್ಗೆ ನವದೆಹಲಿಯ ಇಂದಿರಾ ಭವನದಲ್ಲಿ ನಡೆದ ಸುದೀರ್ಘ ಮಹತ್ವದ ಸಭೆಗಳೆಲ್ಲವೂ ಇದೀಗ ಠುಸ್ಸನ್ನಿಸಿವೆ. ಸಿಎಂ ಕುರ್ಚಿ ಕಚ್ಚಾಟ, ಸಿದ್ದು ಡಿಕೆ ಕಚ್ಚಾಟಕ್ಕೆ ಬ್ರೇಕ್ ಬೀಳುವ ನಿರ್ಧಾರ ಆಗೇ ಬಿಡ್ತು ಅನ್ನೋದರೊಳಗೆ ಕಾಂಗ್ರೆಸ್ ಹೈಕಮಾಂಡ್ ಪಕ್ಷಕ್ಕೂ ರಾಜ್ಯದ ಜನರಿಗೂ ತಮಾಷೆ ಅನ್ನಿಸೋ ಉತ್ತರ ಕೊಟ್ಟಿದೆ. ರಾಜ್ಯಸಭೆ ಎಂಎಲ್ಸಿ ಗೆಲ್ಲೋದೇ ಆದ್ಯತೆ. ಕುರ್ಚಿ ಕಚ್ಚಾಟದ ಚರ್ಚೆ ಇಲ್ಲ ಹೈಕಮಾಂಡ್. ದೆಹಲಿಯ ಇಂದಿರಾ ಭವನದ ಸುದೀರ್ಘ ಸಭೆಗಳ ಬಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ವಿವರ ನೀಡಿದ್ರು. ಪ್ರೆಸ್ ಮೀಟ್ಗೆ ಬರುತ್ತಲೇ ನಾವು ಯಾರಿಂದಲೂ ಪ್ರಶ್ನೆ ತೆಗೆದುಕೊಳ್ಳೋದಿಲ್ಲ, ನಮ್ಮ ನಿರ್ಧಾರಗಳನ್ನಷ್ಟೇ ಹೇಳ್ತೇವೆ ಎಂದು ಶುರು ಮಾಡಿದ್ರು. Today entire discussion is only concentrated on coming Rajya Sabha elections and council elections of Karnataka. ಇನ್ನು ಕರ್ನಾಟಕ ನಾಯಕರ ಕುರ್ಚಿ ಕಚ್ಚಾಟದ ವಿಚಾರವಾಗಿ ಯಾವುದೇ ಚರ್ಚೆ ಆಗಿಲ್ಲ, ಅದೆಲ್ಲವೂ ಊಹಾಪೋಹ ಅಂದ್ರು ವೇಣುಗೋಪಾಲ್. Whatever speculation you people are doing, that is only speculation, no reality at all. Today we discussed about the Rajya Sabha seats and the council seats of Karnataka. The candidates of Rajya Sabha and council seats of Karnataka will be announced along with the other seats like Chhattisgarh, like Madhya Pradesh and Rajasthan and Jharkhand, like the states. That's all. This is what we have decided today, nothing else discussed today. ರಾಜ್ಯ ಸರ್ಕಾರದಲ್ಲಿ ಯಥಾಸ್ಥಿತಿ, ಸಿಎಂ ಸಿದ್ದರಾಮಯ್ಯ ಸೇಫ್. ಹೈಕಮಾಂಡ್ ಹೇಳಿದ ರಾಜ್ಯಸಭೆ ಚುನಾವಣೆ ಇರೋದು ಜೂನ್ 18ಕ್ಕೆ. ಜೂನ್ 18ರವರೆಗೂ ಸಿಎಂ ಸಿದ್ದರಾಮಯ್ಯ ಸೇಫ್ ಅಂತಾನೆ ಹೇಳಲಾಗ್ತಿದೆ. ಬದಲಾವಣೆಯಿಂದ ಹಿಂದೆ ಸರಿದ ಹೈಕಮಾಂಡ್ ಜೂನ್ 18ರ ನಂತರವಷ್ಟೇ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆಗಳಿವೆ. ಹೈಕಮಾಂಡ್ ಕುರ್ಚಿ ವಿಚಾರಕ್ಕೆ ಕೈ ಹಾಕದಿರುವುದಕ್ಕೆ ಹಲವು ಕಾರಣಗಳಿವೆ. ರಾಜ್ಯಸಭೆ ಚುನಾವಣೆಗೆ ಶಾಸಕರ ಮತಗಳೇ ಮುಖ್ಯವಾಗುತ್ತವೆ. ಚುನಾವಣೆ ಸಂದರ್ಭದಲ್ಲಿ ಶಾಸಕರ ವಿರೋಧ ಕಟ್ಟಿಕೊಳ್ಳುವುದು ಕಷ್ಟ ಎಂಬುದರ ಮನವರಿಕೆಯಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಸಾಹಸ ಮಾಡುವುದು ಬೇಡ ಎಂಬ ಕಾರಣಕ್ಕಾಗಿ ಯಾವುದೇ ನಿರ್ಧಾರಗಳಾಗಿಲ್ಲ. ಶಾಸಕರ ವಿಶ್ವಾಸ ಕಳೆದುಕೊಂಡರೆ ಗೆಲುವು ಕಷ್ಟ ಎಂಬ ಕಾರಣಕ್ಕಾಗಿ ಯಾವುದನ್ನೂ ಹೈಕಮಾಂಡ್ ಸ್ಪಷ್ಟಪಡಿಸಿಲ್ಲ. ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಸಭೆ ಸ್ಥಾನ ಆಫರ್. ಸಿಎಂ ಹುದ್ದೆಗೆ ಪಟ್ಟು ರಾಜ್ಯಸಭೆ ಆಫರ್ಗೆ ನಕಾರ. ಇನ್ನು ಬೆಳಿಗ್ಗೆಯಿಂದ ನಡೆದ ಮ್ಯಾರಥಾನ್ ಮೀಟಿಂಗ್ನಲ್ಲಿ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಸಭೆ ಸ್ಥಾನದ ಆಫರ್ ಕೊಟ್ಟಿದ್ದಾರೆ ಎಂದೇ ಹೇಳಲಾಗಿದೆ. ರಾಹುಲ್ ಗಾಂಧಿ ಜೊತೆಗಿನ ಸಭೆಯಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಪ್ರಸ್ತಾಪ ಮಾಡಿರುವ ರಾಹುಲ್ ಗಾಂಧಿ ಅವರೇ ರಾಜ್ಯಸಭೆ ಆಫರ್ ನೀಡಿದ್ದಾರೆ ಎಂದೇ ಹೇಳಲಾಗ್ತಿದೆ. ಸಿದ್ದರಾಮಯ್ಯನವರಿಗೆ ರಾಜ್ಯಸಭೆ ಆಫರ್ ನೀಡಿದ ನಾಯಕರು ಪುತ್ರ ಯತೀಂದ್ರಗೆ ಡಿಸಿಎಂ ಆಫರ್ ಅನ್ನೂ ನೀಡಿದ್ದಾರೆ. ಆದರೆ ಇದ್ಯಾವುದಕ್ಕೂ ಒಪ್ಪದ ಸಿಎಂ ಸಿದ್ದರಾಮಯ್ಯ ಸಿಎಂ ಹುದ್ದೆ ಬಿಟ್ಟುಕೊಡಲು ಒಪ್ಪುತ್ತಿಲ್ಲ. ಅದೇ ವೇಳೆಯೇ ಸಿಎಂ ಹುದ್ದೆಗಾಗಿ ಪಟ್ಟು ಹಿಡಿದಿದ್ದಾರೆ ಡಿಕೆ ಶಿವಕುಮಾರ್. ಹೀಗಾಗಿ ಇಬ್ಬರ ಜಗಳದಿಂದಾಗಿ ಸ್ಪಷ್ಟ ತೀರ್ಮಾನಕ್ಕೆ ಬಾರದ ಹೈಕಮಾಂಡ್ ನಾಯಕತ್ವ ಬಿಕ್ಕಟ್ಟನ್ನ ಜೀವಂತವಾಗಿಟ್ಟಿದೆ. ಇದಕ್ಕೂ ಮುನ್ನ ಬೆಳಿಗ್ಗೆಯಿಂದ ಮ್ಯಾರಥಾನ್ ಸಭೆಗಳು ನಡೆದವು. ಇಂದಿರಾ ಭವನದಲ್ಲಿ ಮೊದಲ ಸುತ್ತಿನ ಸಭೆ ನಡೆಯಿತು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಕೆಸಿ ವೇಣುಗೋಪಾಲ್ ಮಧ್ಯೆ ಸುದೀರ್ಘ 2 ಗಂಟೆಗಳ ಕಾಲ ಸಭೆ ನಡೆಯಿತು. ರಾಜ್ಯ ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ ವರಿಷ್ಠರು ಮಾಹಿತಿ ಪಡೆದರು. ನಾಯಕತ್ವ ಬದಲಾವಣೆ ಮಾಡೋದಾ ಬೇಡವಾ, ಸಂಪುಟಕ್ಕೆ ಸರ್ಜರಿ ಮಾಡೋದಾ ಬೇಡವಾ ಎಂಬಿತ್ಯಾದಿ ವಿಚಾರ, ಹಾಗೆ ಕರ್ನಾಟಕದ ಬೆಳವಣಿಗೆಗಳ ಸಂಪೂರ್ಣ ಮಾಹಿತಿ ಪಡೆದರು. ಅದಾದ ಬಳಿಕ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಸೇರಿಕೊಂಡು ಸಿಎಂ ಸಿದ್ದರಾಮಯ್ಯ ಜೊತೆ ಸಭೆ ಮಾಡಿದ್ರು. ಕುರ್ಚಿ ಕಚ್ಚಾಟದ ಸಂಪೂರ್ಣ ಮಾಹಿತಿ ಪಡೆದು ಡಿಕೆಶಿ ನಡೆ, ಚಟುವಟಿಕೆಗಳ ವಿವರಣೆ ಪಡೆದಿದ್ದರು. ಸಚಿವ ಸಂಪುಟ ಪುನರಚನೆಗೆ ಸಿಎಂ ಗಟ್ಟಿ ಧ್ವನಿ ಎತ್ತಿದ್ದರು. ಪುನರಚನೆ ಅಸ್ತ್ರದ ಮೂಲಕ ಸಿಎಂ ಕುರ್ಚಿ ಉಳಿಸಿಕೊಳ್ಳುವ ತಂತ್ರ ಮಾಡಿದ್ದರು. ಪುನರಚನೆ, ಅಹಿಂದ ಅಸ್ತ್ರ ಬಳಕೆ ಜೊತೆಗೆ ಒಬಿಸಿ ಅಹಿಂದ ಮತ ಬ್ಯಾಂಕ್ ಬಗ್ಗೆ ವಿವರಣೆ ನೀಡಿದ್ದರು. 2028ಕ್ಕೂ ಅಹಿಂದ ಮತಗಳೇ ಮುಖ್ಯ ಎಂಬುದನ್ನ ಮನವರಿಕೆ ಮಾಡಿದ್ದರು. ನಂತರ 3ನೇ ಮೀಟಿಂಗ್ ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ಮಧ್ಯೆ ನಡೆದಿತ್ತು.
ಸಚಿವ ಸಂಪುಟ ಪುನರಚನೆಗೆ ಅವಕಾಶ ನೀಡಬೇಕೆಂದು ರಾಹುಲ್ ಗಾಂಧಿ ಮುಂದೆ ಸಿಎಂ ಪ್ರಸ್ತಾಪಿಸಿದ್ರು. ಜಿಬಿಎ ಪಂಚಾಯಿತಿ ಎಲೆಕ್ಷನ್ ಗೆಲ್ಲುವ ಸ್ಟ್ರಾಟಜಿಗಳ ಬಗ್ಗೆಯೂ ಮನವರಿಕೆ ಮಾಡಿಕೊಟ್ರು. ಸರ್ಕಾರ ಸಚಿವರ ಕಾರ್ಯವೈಖರಿಯ ರಿಪೋರ್ಟ್ ಕಾರ್ಡ್ ಕೊಟ್ರು. ಸಚಿವರ ಮೇಲಿನ ಭ್ರಷ್ಟಾಚಾರದ ಆರೋಪಗಳ ಬಗ್ಗೆಯೂ ವಿವರಣೆ ನೀಡಿದ್ರು. ಗ್ಯಾರಂಟಿಗಳ ಸಕ್ಸಸ್, ಬೈ ಎಲೆಕ್ಷನ್ ಗೆಲುವುಗಳ ಬಗ್ಗೆ ಮಾಹಿತಿ ಕೊಟ್ರು. ನಾಯಕತ್ವ ಗೊಂದಲದಿಂದ ಆಗಿರುವ ಡ್ಯಾಮೇಜ್ ಸರಿ ಮಾಡಬೇಕು. 2028ರ ವಿಧಾನಸಭೆ ಹಾಗೂ 2029ರ ಲೋಕಸಭೆ ಗೆಲ್ಲೋದೇ ಟಾರ್ಗೆಟ್ ಎಂದ್ರು. ಈ ಮೀಟಿಂಗ್ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಹಾಗೂ ಸಿದ್ದರಾಮಯ್ಯ ಮತ್ತೆ ಸಭೆ ಮಾಡಿದ್ರು. ಈ ಸಭೆಯಲ್ಲಿ ಬದಲಾವಣೆಯ ಸಾಧಕ ಬಾಧಕಗಳ ಚರ್ಚೆಗಳು ನಡೆದವು. ಯಥಾಸ್ಥಿತಿ ಮುಂದುವರಿಸೋದಾ, ಬದಲಾಯಿಸೋದಾ, ಯಾವಾಗ ಏನ್ ತೀರ್ಮಾನ ಆಗಬೇಕು, ತಕ್ಷಣವೇ ಘೋಷಣೆ ಮಾಡೋದಾ ಬೇಡವಾ ಎಂಬ ನಿರ್ಧಾರ ಮಾಡಲಾಯಿತು. ಇದಾದ ಬಳಿಕ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಯಾವುದೇ ಚರ್ಚೆಗಳಾಗಿಲ್ಲ, ಏನೂ ಇಲ್ಲ ಅಂದುಬಿಟ್ರು. The entire discussion is only concentrated on coming Rajya Sabha elections and council elections of Karnataka. ಇದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಕೆಜೆ ಜಾರ್ಜ್ ಮನೆಗೆ ಹೋದ್ರು. ಡಿಸಿಎಂ ತಮ್ಮನ ಮನೆಗೆ ಹೋದ್ರು. ಅದಕ್ಕೂ ಮುನ್ನ ಇಂದಿರಾ ಭವನದ ಲಿಫ್ಟ್ ಬಳಿ ಮೀಡಿಯಾ ಕಣ್ಣಿಗೆ ಬಿದ್ದರು ಡಿಕೆ ಶಿವಕುಮಾರ್. ಕೇಳಿದ ಯಾವುದೇ ಪ್ರಶ್ನೆಗಳಿಗೂ ಉತ್ತರ ಕೊಡಲಿಲ್ಲ. ಫುಲ್ ಗರಂ ಆದ್ರು. ಈ ಎಲ್ಲದರ ಮಧ್ಯೆಯೇ ಡಿಕೆ ಶಿವಕುಮಾರ್ ಕಾಲೆಳೆದ್ರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಚಿಪ್ಪು ಕೊಟ್ಟಿದೆ ಅಂದ್ರು. ನಾನು ಹೇಳ್ದಲ್ಲ, ಡಿಕೆ ಶಿವಕುಮಾರ್ಗೆ ಏನು ಭವಿಷ್ಯ ಕಾಣಿಸಿಲ್ಲ ಅಂತ ಹೇಳಿ 100% ಖಾಲಿ ತಟ್ಟೆ ಡಿಕೆ ಶಿವಕುಮಾರ್. ಅವ್ರು ಬದಲಾವಣೆ ಆಗುತ್ತೆ ಅಂತ ಹೇಳಿದೆ. ಡಿಕೆ ಶಿವಕುಮಾರ್ ಆತಾರೆ ಅಂತ ನಾನು ಯೋಗನೇ ಕಾಣಿಸ್ತಾ ಇಲ್ಲ. ಯಾವ ಕಾರಣಕ್ಕೆ ಮುಖ್ಯಮಂತ್ರಿ ಕುರ್ಚಿ ಬಿಡಲ್ಲ? ನಮ್ಮ ಸಿದ್ದರಾಮಯ್ಯ ಅವರ ಬಹಳ ಅನುಭವ ಇದೆ. ನಾನು ಅವ್ರ ಜೊತೆ 4 ವರ್ಷ ನೋಡ್ತಾ ಇದ್ದೀನಿ, ಅಪೋಸಿಷನ್ ಆಗಲಿ ನೋಡ್ತಾ ಇದ್ದೀವಿ. ಅವರು ಯಾವ ಕಾರಣಕ್ಕೆ ಬಿಡಲ್ಲ. ಡಿಕೆ ಶಿವಕುಮಾರ್ ಯಾವ ಮುಖ್ಯಮಂತ್ರಿ ಆಗಲ್ಲ. ಅವ್ರ ಜಗಳ ಹೀಗೆ ಪ್ರತಿಪಕ್ಷಗಳು ಹೇಳೋ ಹಾಗೆ ಕುರ್ಚಿ ಕಚ್ಚಾಟಕ್ಕೆ ಕ್ಲೈಮ್ಯಾಕ್ಸ್ ಅಂತೂ ಕಾಣುತ್ತಿಲ್ಲ. ಆದ್ರೆ ಮುಂದೆಯೂ ಈ ಹೈಡ್ರಾಮಾ ಮುಂದುವರಿಯೋದು ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.